ರಾಯಲ್ ಎನ್ಫೀಲ್ಡ್ ಶೋರೂಮ್ ಕೊಂಟವು. ಯಾಕಂತಂದ್ರೆ 5 lakh ಯೂನಿಟ್ಸ್ ಆಫ್ ಅಂಡರ್ 350 5 lakh ಯೂನಿಟ್ಸ್ ಆಫ್ ಅಂಡರ್ 350 ಸೇಲ್ ಆಗಿದ್ದಾವೆ. ಅದಕ್ಕೋಸ್ಕರ ಏನು ಮಾಡ್ಯಾರ ಅಂದ್ರೆ ಸೆಲೆಬ್ರೇಷನ್ ಇಟ್ಟಾರ ಶೋರೂಮ್ದಾಗ. ಅಂಡರ್ 350 ಇದು ಸಿಗ್ನೇಚರ್ ಸೀಟು. ನಂದಿರೋದು ನಾರ್ಮಲ್. ಇವ್ರೇನು ಫಸ್ಟ್ ಕೊಟ್ಟಿದ್ರು ಅದೈತೆ ನಂದು. ಯಾಕೆ ಇವೆಂಟ್ ಅಂತ ಹೇಳಿದ್ರೆ ಲೈಕ್ ಅಂಡರ್ ಬಂದು 5 lakh ಪ್ಲಸ್ ಕ್ರಾಸ್ ಆಗುತ್ತೆ. ಸೊ ಆಲ್ಮೋಸ್ಟ್ ಶಾರ್ಟ್ ಲಾ ಅಂದರೆ ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ಅಂಡರ್ ಸೆಲೆಬ್ರೇಷನ್ಗೆ ಕೇಕ್ ತಂದಾರ. ಹಲೋ ಎವ್ರಿವನ್, ಜೈ ಜಯೇಂದ್ರಪ್ಪ. ನಾವು ಇವತ್ತೊಂದು ಎಲ್ಲಿ ಹೊಂಟವು ಅಂದ್ರೆ ಒಂದು ಸೆಲೆಬ್ರೇಷನ್ಗೆ ಹೊಂಟವು. ರಾಯಲ್ ಎನ್ಫೀಲ್ಡ್ ಶೋರೂಮ್ ಕೊಂಟವು. ಯಾಕಂತಂದ್ರೆ 5 lakh ಯೂನಿಟ್ಸ್ ಆಫ್ ಅಂಡರ್ 350 5 lakh ಯೂನಿಟ್ಸ್ ಆಫ್ ಅಂಡರ್ 350 ಸೇಲ್ ಆಗಿದ್ದಾವೆ. ಅದಕ್ಕೋಸ್ಕರ ಏನು ಮಾಡ್ಯಾರ ಅಂದ್ರೆ ಸೆಲೆಬ್ರೇಷನ್ ಇಟ್ಟಾರ ಶೋರೂಮ್ದಾಗ. HSR ಎಂಟರ್ಪ್ರೈಸಸ್ದಾಗ ನಾ ಈ ಗಾಡಿ ಅಲ್ಲಿ ತೊಗೊಂಡಿನಿ, ಅಲ್ಲಿ ಇಟ್ಟಾರ. ಅದಕ್ಕೆ ಅಲ್ಲಿ ಹೋಗ್ಬಿಟ್ಟೆ ಸ್ವಲ್ಪ ಸೆಲೆಬ್ರೇಷನ್ ಮಾಡೋಣ ಅಂತ. ಅವ್ರದ್ದು ಕಾಲ್ ಬರತೈತಿ. ಹಲೋ ಹಲೋ ಅವ್ರದ್ದು ಫೋನ್ ಬರತೈತಿ. ಬರ್ರಿಪ್ಪ ಅಂತಂತಂದು 5:15 ಬಂದರು. 6 ಗಂಟೆ ಸೆಲೆಬ್ರೇಷನ್ ಐತಿ. 5:15 ರಿಪೋರ್ಟ್ ಮಾಡಬೇಕಿತ್ತು. ಟೈಮ್ 5:27 ಆಲ್ರೆಡಿ ಆಗೈತಿ. 5:13 ಆಗೈತಿ. ಹೋಗೋಣ ನಡ್ರಿಪ್ಪ. ಮತ್ತೆ ಇನ್ನೊಂದ್ಸರಿ ಫೋನ್ ಮಾಡತ್ತಾರ ಅವರು. ಹಲೋ 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 ಸರ್, ಒಂದು 10 ನಿಮಿಷ ಬರ್ತಾಯಿದ್ದೀನಿ. ಟ್ರಾಫಿಕಲ್ಲಿದ್ದೀನಿ. ಹಾಂ, ಓಕೆ ಸರ್. ಫುಲ್ ಟ್ರಾಫಿಕ್ ಜಾಮ್ ಆಗೈತಲ್ಲಪ್ಪ. ಹೊಸ ಟ್ರಾಫಿಕ್ ಲೈಟ್ಸ್ ಹಾಕರಿಲ್ಲ. ವೀರ ಸಿನಿಮಾ ತಕ ಬರ್ರಿಪ್ಪ. ಇನ್ನೂ ಹೋಗ್ರಿ ಅಲ್ಲಿ ರೋಡ್ ಮೇಲೆ. ಅವ್ರು ಹೆಂಗೆ ಹೋಗ್ಬೇಕು ಇವರೆಲ್ಲ? ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ಮುಂದಕ್ಕೆ ಹೋಗ್ಬಿಡ್ತಾರಲ್ಲಿ ರೋಡಿಗೆ. ಹಾಂ, ಹೊಡ್ರಿ ನಾರ್ನು. ಅಣ್ಣ ಬರ್ತಾನೇನಪ್ಪ. ಮಾರ ಇಲ್ಲದೆ ಜಾಮ್ ಮಾಡ್ತಾನಲ್ಲ ಸ್ವಲ್ಪ. ಹತ್ತು ನಿಮಿಷ ಆಯ್ತು ನನಗೆ ಹೋಗಾಕ. ಇವನೊಬ್ಬ ಸುಮ್ಮನೆ ಮ್ಯಾಲೆ ಅಷ್ಟೇ ಚಲೋ ಇತ್ತು ಅನ್ಸುತ್ತಮ್ಮ. ನಾನು ಅಲ್ಲಂತೂ ಸಿಗ್ನಲ್ ಹಾಕಿದಾರೆ. ರೈಟ್ ತೊಗೊಳಂಗಿಲ್ಲ ಅಂತ. ಇಲ್ಲಿ ರೈಟ್ ತೋರಿಸೋದಿಲ್ಲ ಸಿಗ್ನಲ್. ಲೆಫ್ಟ್ ಸ್ಟ್ರೇಟ್ ತೋರಿಸ್ತೈತಿ. ಮತ್ತು ಅಲ್ಲಿ ಮುಂದೋಗಿ ಅಲ್ಲಿ ಬಸ್ ಹೊಂಟೈತೆ ಫುಲ್. ಒಂದು ಅಲ್ಲಿ ಹೋಗಿ ಮೆಟ್ರೋ ಸ್ಟೇಷನ್ ಹತ್ತತ್ರ ಒಂದು
ಯೂ ಟರ್ನ್ ತೊಗೊಂಡು ಮತ್ತೆ ವಾಪಸ್ ಒಳಗಿನ ರೋಡ್ಲೆ ಬರ್ಬೇಕು ನಾನು. ಏನು ಮಾಡ್ತಿರಪ್ಪ, ಏನು ಮಾಡಿದ್ರು ಬೆಂಗಳೂರಾಗ ಸಾಕಾಗೋದಿಲ್ಲ, ಅದು ಮಾತ್ರ ಫಿಕ್ಸ್. ಹೋಗ್ರ ಇಲ್ಲೂ ರೈಟ್ ತೊಗೊಳಂಗಿಲ್ಲ, ಅಲ್ಲಿ ಬಿಟ್ರು. ಮೇಡಮ್ ಇಲ್ಲ ಹಾಕೋದು ಅಲ್ಲಿ ಫ್ರಂಟಲ್ಲಿ ಜಾಗ ಇಲ್ವಾ? ಇದಪ್ಪ ರಾಯಲ್ ಎನ್ಫೀಲ್ಡ್ ಶೋರೂಮ. ಇವತ್ತು ಇನ್ನೂ ಸೆಲೆಬ್ರೇಷನ್ ಮಾಡಿದಾರೆ. ಅಲ್ಲಿ GT650 ಆಲ್ರೆಡಿ ರೇಸಿಂಗ್ ಇದರಲ್ಲಿ ಮಾಡ್ತಿದ್ದಾರಲ್ಲ, ನಂಬರ್ 1 ರೇಸಿಂಗ್ ಬೈಕ್ ನಾನು ತಂದಿಟ್ಟಾರ ಆಲ್ರೆಡಿ. ನೋಡೋಣ ಬರ್ರಿಪ್ಪ, ಇಲ್ಲಿನ ಕಾಣಿಸೋದಿಲ್ಲ, ಒಳಗೆ ತೋರಿಸ್ತಾನೆ. ಬಂದು ನಿಂಗೆ GT ರೇಸದ ಕೌಲು ವಿತ್ ಕೌಲು ಬರುತ್ತಲ್ಲ, ವಿತ್ ಕೌಲು GT650 ಇದು ನೋಡೋಣ. ಇವತ್ತಿಲ್ಲ ಈ ಸೆಲೆಬ್ರೇಷನ, ಇಲ್ಲ ಮುಗಿಸ್ಕೊಂಡು ನೋಡೋಣ. ಇಂಟ್ರ್ 350 ಇದು ಸಿಗ್ನೇಚರ್ ಸೀಟು. ನಂದಿರೋದು ನಾರ್ಮಲ್, ಇವ್ರೇನು ಫಸ್ಟ್ ಕೊಟ್ಟಿದ್ರು ಅದೈತೆ ನಂದು. ಇದೊಂದು ಸಿಗ್ನೇಚರ್ ಸೀಟ್ ಅಂತ ಬರ್ತೈತಿ. ಟೂರಿಂಗ್ ರೈಡ್ರ್ ಆಗಲಿ ಪಿಲಿಯನ್ ಆಗಲಿ ಇಬ್ಬರು ಸೇಮ್ ಹೈಟ್ದಾಗ ಇರ್ತಾರೆ. ನಮಗೆಲ್ಲ ಕೊಟ್ಟಿದ್ದೆಲ್ಲ ರೈಡ್ರ್ ಸ್ವಲ್ಪ ಡೌನು, ಪಿಲಿಯನ್ ಸ್ವಲ್ಪ ಹೈಟಲ್ಲಿ ಇರ್ತಾನೆ. ಸೊ ಪಿಲಿಯನ್ ಸ್ವಲ್ಪ ಅದು ಕಷ್ಟ ಆ ಸೀಟಲ್ಲಿ ಕುಂದ್ರಕ್ಕೆ, ಬಟ್ ಇದು ಓಕೆ ಸಿಗ್ನೇಚರ್ ಕಿಟ್. ಸೊ ಯಾಕೆ ಇವೆಂಟ್ ಅಂತ ಹೇಳಿದ್ರೆ ಲೈಕ್ ಅಂಡರ್ ಬಂದು 5 lakh ಪ್ಲಸ್ ಕ್ರಾಸ್ ಆಗುತ್ತೆ. ಸೊ ಆಲ್ಮೋಸ್ಟ್ ಶಾರ್ಟ್ ಲಾ ಅಂದರೆ ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ 5 lakh ಪ್ಲಸ್ ಕ್ರಾಸ್ ಆಗಿರೋದು ಫಸ್ಟ್ ವೆಹಿಕಲ್. ಸೊ ಅದಕ್ಕೋಸ್ಕರ, ಸೊ ಅದೊಂದು ಪಿಕ್ಚರ್ಗೋಸ್ಕರ ಸೊ ಈ ಇವೆಂಟ್ ಮಾಡ್ತಾ ಇರೋದು. ತುಂಬ ಜನ ಇದ್ದಾರೆ ಅಂಡರ್ ರೈಡರ್ಸ್. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ ಅಂತ ಹೇಳಿ ಸೊ ತಿಳ್ಕೊಳ್ಬೇಕು. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಸೊ ಅವ್ರದ್ದು ಒಂದು ಅವ್ರದ್ದೊಂದು ಗೊತ್ತಾಗಲಿ, ಸೊ ಯಾವ ಥರ ಅವ್ರ ರೈಡಿಂಗ್ ಸ್ಕಿಲ್ಸ್ ಏನಿದೆ, ಸೊ ಅವ್ರು ಯಾವ ಥರ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಸೊ ಇವೆಂಟ್ ಮಾಡ್ತಾ ಇರೋದು. ಆ್ಯಂಡ್ ಆ್ಯಸ್ ಯೂಶುವಲ್ ಸೆಲೆಬ್ರೇಟ್ ಮಾಡಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬಂದಿದ್ದಕ್ಕೆ. ಸೊ HSR ಅಲ್ಲಿ ಸೊ ಪಾರ್ಟ್ ಆಗಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಸೊ ಓಕೆನಾ, ಲೈಕ್ ಇವಾಗ ಬಂದು ಇಂಟ್ರಾಕ್ಷನ್ಸ್ ಇರುತ್ತೆ. ಸೊ ಸೆಲ್ಫ್ ಇಂಟ್ರೊಡಕ್ಷನ್. ಹಾಯ್ ಎವ್ರಿವನ್, ಚಿರಂತ್ ನನ್ನ ಹೆಸರು. ಲಾಂಚ್ ಡೇನೇ ಬುಕ್ ಮಾಡಿದ್ದೆ ನಾನು. ಇದುವರೆಗೂ ಅರೌಂಡ್ 15K ಓಡಿದೆ. ಲಾಂಗ್ ರೈಡ್ ಅಂತ ಜಾಸ್ತಿ ಇನ್ನೂ ಹೋಗಿಲ್ಲ. ನೆಕ್ಸ್ಟ್ ವೀಕ್ ಗೋವಾ ಹೋಗ್ತಾ ಇರೋದೊಂದಿದೆ, ಅದ್ರ ಬಗ್ಗೆ ಶೇರ್ ಮಾಡ್ತಾ ಇದ್ದೆ ಅವ್ರ ಜೊತೆ. ಸ್ವಲ್ಪ ರೈಡಿಂಗ್ ಟಿಪ್ಸ್ ಎಲ್ಲ ತಗೊಂಡು ಮತ್ತೆ ಅದು ಬಿಟ್ಟರೆ ಮತ್ತೆ ಲಾಂಗ್ ರೈಡ್ ಅಂತ ಪರ್ಟಿಕ್ಯುಲರ್ ಎಲ್ಲೂ ಹೋಗಿಲ್ಲ, ಬಟ್ ಎಂಜಾಯಿಂಗ್ ದ ರೈಡ್. 2 ಡಿಸೆಂಬರ್
almost after launch. So it was basically Enfield was my dream bike. Unfortunately, it was released at Kathmandu. I've almost gone 3 long rides. First was Sakleshpur, Chikmagalur, and recently November month. My good experience was the OD one because This is Dhananjay Amma. It's been almost 3+ months been riding. And daily commute is like others in American electronics. I leave at home around 2:35 in traffic. Pretty comfortable with this bike. Long ride was starting road fast and it was comfortable. But I believe in city traffically, especially peak traffic, just comfortable. ಎಲ್ಲರಿಗೆ ನಮಸ್ಕಾರ. ಸೊ ಔಟ್ ಆಫ್ ಎಲ್ಲರಿಗಿಂತ MIT ದ ಯಂಗೆಸ್ಟ್ ರೈಡರ್. ನಾನಿವಾಗ ಇನ್ನೂ ಸೆಕೆಂಡ್ ಇಯರ್ ಡಿಗ್ರಿ ಆಗಿರ್ತೀನಿ. ನಾನು ಡೈಲಿ ಕಾಲೇಜ್ 7 ಕಿಲೋಮೀಟರ್ಸ್ ಮನೆ ಟು ಕಾಲೇಜ್. ಆಮೇಲೆ ನಮ್ಮ ತಗೊಂಡು ಒಂದು 3 ತಿಂಗಳೇ ಆಗಿತ್ತು. ಆಮೇಲೆ ಲಾಂಗ್ ರೈಡ್ ಒಂದು ತಿಂಗಳಲ್ಲಿ 2 ಸಂಜೆ ಹೋಗ್ತೀನಿ. ಸಂಡೇ ಹೋಗ್ಬೋದು 180 ಆಗುತ್ತೆ. ಇನ್ನು ಏನು ಪ್ರಾಬ್ಲಮ್ ಆಗ್ಬೋದು ಬರೀ ಸಸ್ಪೆನ್ಷನ್ದು ನಮ್ಮ ಸೈಜ್ ಮೇಲೆ ಅದು ಗಾಡಿ ಸ್ವಲ್ಪ ಬಿಡ್ತಾ ಇಲ್ಲ. ಆಮೇಲೆ ಅದು ಅಷ್ಟು ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಅದಕ್ಕೆ ಸಸ್ಪೆನ್ಷನ್ ಎಲ್ಲ ಸ್ವಲ್ಪ ಜಾಸ್ತಿ ಸ್ವಲ್ಪ ಆಗೋದು ಇಲ್ಲ. ಬೇರೆಯಿಂದ ಏನು ಪ್ರಾಬ್ಲಮ್ ಆಗಿಲ್ಲ. ಹಲೋ ಎವ್ರಿವನ್, ನಾನು ದರ್ಶನ್ ಅಂತ. ಸೊ ನಾನು ಅಂಡ್ರನ್ನ ತೊಗೊಂಡು 11 ಮಂತ್ಸ್ ಆಯಿತು. ಅಂಡ್ರ ತೊಗೊಂಡಿದ್ದ ಕಾರಣ ಏನಂತಂದರೆ ಫಸ್ಟು ಇವರು ಅಡ್ವಾಂಟೇಜ್ ಮಾಡಿದ್ದು ಹೈಟ್. ನನ್ನ ಹೈಟ್ ನೋಡಿ ಅಂಡ್ರೆ ಸರಿ ಅನಿಸ್ತು ಫಸ್ಟು. ಮತ್ತು ನಾನು ಅಂಡ್ರ ತೊಗೋಬೇಕಾದ್ರೆ ಬೇರೆ ಯಾವ ಗಾಡಿನೇ ನೋಡಿಲ್ಲ. ಮಾಡಿದ್ದೆ ಟೆಸ್ಟ್ ಡ್ರೈವ್ ಒಂದೇ ಗಾಡಿ ತೊಗೊಂಡೇ ಒಂದೇ ಗಾಡಿ. ಸೊ ಇದು ರಾಯಲ್ ಎನ್ಫೀಲ್ಡ್ ಸೆಕೆಂಡ್ ಗಾಡಿ ನಮ್ಮ ಮನೇಲಿ. ಒಂದು 12 ಇಯರ್ಸ್ ಆಯಿತು. ಕ್ಲಾಸಿಕ್ ಫಸ್ಟ್ ಲಾಂಚ್ ಆಗಿತ್ತು ಕ್ಲಾಸಿಕ್ಕು, ಅದೇ ಮಾಡಲ್ ಆಯಿತು. ಪ್ಲಸ್ ನಮ್ಮ ಫ್ಯಾಮಿಲಿಯಲ್ಲಿ ಫಸ್ಟ್ ಬಂದಿದೆ M80, ಅದಾದಮೇಲೆ TVS XL, ಅದಾದಮೇಲೆ ಸುಜುಕಿ PR ಎಲ್ಲ ಬಂತು. ಆಮೇಲೆ ಸ್ಪ್ಲೆಂಡರ್ಗೆ ಮುಗಿದೋಯ್ತು. ಅದಾದಮೇಲೆ ಕ್ಲಾಸಿಕ್ ಸೊ ಅಂದರೆ 4 ವೀಲರ್ ಜಾಸ್ತಿ ಇದೆ, ಬಟ್ 2 ವೀಲರ್ ಅಷ್ಟು ಜಾಸ್ತಿ ಏನಿಲ್ಲ. ಪ್ಲಸ್ ನಾನು ಇದು ಗಾಡಿದು ಆ್ಯಸ್ ಎ ಸೈಡ್ ಅಡ್ವಾಂಟೇಜು ಸಿಗೋದು. ಪ್ಲಸ್ ಇನ್ನೊಂದಂದರೆ ಈಸಿ ಮ್ಯಾನ್ಯುವಲ್ ಯಾರೇ ಆಗಿರಲಿ R15 ಅವ್ರು ಬರ್ತಾರೆ, ಹಿಂಗೆ ಮಾಡ್ಕೊಂಡು ಹೋಗ್ತಾರೆ. ಒನ್ ಟಚ್ ಫೈಬರ್ ಪ್ರೈಸ್ ಮೆಟಲಿಕ್ ಬಂಟ್ ನಾವು ಅದಕ್ಕೆ ಹೇಳ್ತೀವಿ. ಯಾವಾಗ ಮಾಡೋ ಮೆಟಲಿಕ್ ಬಂಟ್ ಟಚ್ ಮಾಡ್ಕೊಡ ಹಂಗೇನು ಆಗಲ್ಲ, ನಿಂತಾಗುತ್ತೆ. ಇದುವರೆಗೂ ಅವ್ರು ಹೇಳ್ತಾರೆ ಸ್ಪೀಡ್ ಪಿಕಪ್ ಹೋಗಪ್ಪ, ಎಷ್ಟು ಬೇಕೋ ಅಷ್ಟು. ನಾವು ಇದನ್ನು ಎಷ್ಟು ಟಚ್ ಮಾಡ್ತೀವಿ 600 ಕಿಲೋಮೀಟರ್ಸ್ 700 ಕಿಲೋಮೀಟರ್ಸ್ ಒಂದು ಸ್ಟ್ರೆಚಲ್ಲಿ. ಅವ್ರಿಗೆ 150 ಟಚಸ್ ಮಾಡೋಕ್ಕೆ ಹೇಳಿ ಆಗಲ್ಲ. ಈಗ ಸುಮ್ಮನೆ ಶಾರ್ಟ್ ರೇಂಜ್ ಪಿಕಪ್ಗೆ ಅವ್ರು ಅಷ್ಟು ನಂಬರ್ ನಿಮಗೆಲ್ಲ ಬೀಟ್ ಮಾಡೋಕ್ಕೆ ಅಂತ ಹೇಳ್ತಾರೆ. ಬಟ್ ಮೆಟಲೇ ಫೈಬರ್ ಅಪ್ಪ ಹೊರಗಡೆ ಅದಕ್ಕೆ ಹೇಳ್ತಾರೆ. ನಂದು ಲಾಂಗೆಸ್ಟ್ ರೌಂಡ್ ರೈಡ್ ಅಂತಂದರೆ 1200-1300 ಕಿಲೋಮೀಟರ್ಸ್. ಸೊ 600 ಕಿಲೋಮೀಟ್ರ್ ಆಲ್ಮೋಸ್ಟ್ ವಿತ್ ಫುಡ್ಡು ಲಂಚು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಲಂಚು ಬ್ರೇಕ್ಫಾಸ್ಟ್ ಎರಡು ಮುಗಿಸ್ಕೊಂಡು ವಿತಿನ್ 12 ಅವರ್ಸ್ ಹೋಗಿದ್ದೀವಿ 600 ಕಿಲೋಮೀಟರ್ಸ್ ವಿತ್ 2 ವೀಲಿಯರು. ಮತ್ತು ಅದು ಫುಲ್ ಗಾಡಿ ಲೋಡೆಡ್. ಇನ್ನೂ ಗಾಡಿ ಹೊರಗೆ ನಿಂತಿದೆ, ಫುಲ್ ಲೋಡೆಡ್ ಇದೆ. ವಿತ್ ಕ್ಯಾರಿಯರು, ಸ್ಯಾಡಲ್ ಸ್ಟೇ, ನಕಲ್ ಗಾರ್ಡ್ಸು ಎಲ್ಲನೂ ಫುಲ್ ಪ್ರೊಟೆಕ್ಟೆಡ್ ಇದೆ. ಆಮೇಲೆ ಇದ್ರದ್ದು ಇನ್ನೊಂದಂದರೆ PDMಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಓಕೆ, ಈ ಸೆಗ್ಮೆಂಟಲ್ಲಿ ನಮಗೆ ಈ ಪ್ರೈಸಲ್ಲಿ ಸಿಗೋದು ಗಾಡಿ ಬೆಸ್ಟೇ ಯಾವ ಗಾಡಿ. ಯಾಕಂದರೆ ನಮ್ಗೆ ಇದಕ್ಕಿಂತ R15 ರೇಟ್ ಕಾಸ್ಟ್ಲಿನೇ ಇದೆ. ಬಟ್ PDM ಏನು ವೇಸ್ಟ್, ಅಲ್ಟ್ರಾ ವೇಸ್ಟ್ PDM. ಯಾವಾಗ ಹಾಕೊಂಡು ಹೋಗ್ತಾನೆ ಅಂತ ಅವನಿಗೆ ಗೊತ್ತಿರೋ, ಇಟ್ಕೊಳ್ಳೋಕ್ಕೂ ಏನಿಲ್ಲ. ಐ ವುಡ್ ಸೇ ದಿಸ್ ಇಸ್ ದ ಬೆಸ್ಟ್ ಒನ್ ವಿಚ್ ಐ ಚೂಸ್. ಥ್ಯಾಂಕ್ ಯು. ಪ್ಲಸ್ ನಾನೊಬ್ಬ ಯೂಟ್ಯೂಬರ್ ಅಂಡ್ ಪೇಜ್ನ ಫಾಲೋ ಮಾಡಿ ಅಲ್ಟ್ರಾ ಬಗ್ಗೆ ಗೊತ್ತಾಗ್ತಿರುತ್ತೆ ಅವಾಗ. ತಗೊಂಡು ಆಲ್ಮೋಸ್ಟ್ 1 ಇಯರ್ ಅಂತ ಬಂತು. ನಾನು ಎಲ್ಲರಿಗೂ ಎವ್ರಿ ಬಾಯ್ ನನಗನ್ಸೋ ಥರ ಚೈಲ್ಡ್ಹುಡ್ ಡ್ರೀಮ್ ಇರುತ್ತೆ, ರಾಯಲ್ ಎನ್ಫೀಲ್ಡ್ ಒಂದು ಬೈಕ್ ತೊಗೊಬೇಕಂತ. ಅದೇ ಥರ ನನಗೂ ಇತ್ತು. ಕ್ಲಾಸಿಕ್ 350 ಅಂತ ಅಂದ್ಕೊಂಡಿದ್ದೆ, ಬಟ್ ಬಜೆಟ್ ಸೆಗ್ಮೆಂಟಲ್ಲಿ ಇದೆ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಸ್ವಲ್ಪ ಸ್ಕೆಪ್ಟಿಕಲ್ ಆಗಿದ್ದೆ ತೊಗೊಬೇಕಂತ. ಬಟ್ ಸುಮ್ಮನೆ ಟೆಸ್ಟ್ ರೈಡ್ ಮಾಡಿದಾಗ ಸ್ವಲ್ಪ ಚೆನ್ನಾಗಿತ್ತು ನನಗನ್ಸೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಸೊ ಒಂದು ಸ್ಮಾಲ್ ಗೆಸ್ಟರ್ ಇದೆ ಎಲ್ಲರಿಗೂ ಕೇಕ್ ಕಟಿಂಗ್ ಜಸ್ಟ್ ಅಂತ ಸೆಲೆಬ್ರೇಟ್ ಮಾಡಲಿಕ್ಕೆ ಅಂತೇಳಿ ಒಂದು ಸ್ಮಾಲ್ ಕೇಕ್ ಕಟಿಂಗ್ ಇದೆ. ಸೊ ಪ್ಲೀಸ್ ಎಲ್ಲರೂ ಜಾಯ್ನ್ ಆಗಿ. ಅಲ್ಟ್ರಾ ಸೆಲೆಬ್ರೇಷನ್ಗೆ ಕೇಕ್ ತಂದಾರ. ಎರಡು ತೊಗೋಬೇಕು, ಫೋಟೋಸ್ The Alvisham movie
5 lakh ಹಂಟರ್ ಯೂನಿಟ್ ಸೇಲ್ ಆಗಿದೆ. ಆ್ಯಸ್ ಅ ಗೆಸ್ಟರ್ ನಮ್ಗೆ ಇವ್ರದ್ದು ರಾಯಲ್ ಎನ್ಫೀಲ್ಡ್ ಕಡೆಯಿಂದ ಒಂದು ಸ್ಟಿಕ್ಕರ್ದು ಎಲ್ಲ ಫುಲ್ ಪೇಜ್ ಕೊಟ್ಟಿದ್ದಾರೆ. ಸ್ಟಿಕ್ಕರ್ ಪೇಜ್ ರಾಯಲ್ ಎನ್ಫೀಲ್ಡ್ ಅಂತ ಐತಿ. ಎಲ್ಲ ಕಲರ್ದು ಅಂಡರ್ 350 ಅಂತ ಬರ್ತಿದ್ದೈತಿ. ಆಮೇಲೆ ಒಂದು ಹೆಲ್ಮೆಟ್ದು ಐತಿ ರೆಡ್ ಕಲರ್ದು. ಸೊ ಇದು ಇವ್ರೊಂದು ಸ್ಟಿಕ್ಕರ್ ಬೇಕಾದ್ರೆ ಕಿತ್ಕೊಂಡ್ಬಿಟ್ಟು ಸ್ಟಿಕ್ಕರ್ ಅನ್ಸ್ಕೋಬೋದು ನಾವು. ಆಮೇಲೆ ಒಂದು ಕೀ ಚೈನ್ ಕೊಡ್ತಾರೆ. ಅದಾದಮೇಲೆ ಮೋಸ್ಟ್ ಆಫಲ್ಲಿ ಒಂದು ಕಪ್ ಐತಿ ಅಂಡರ್ ಕಡೆಯಿಂದ, ರಾಯಲ್ ಎನ್ಫೀಲ್ಡ್ ಅವ್ರ ಕಡೆಯಿಂದ. ಕಪ್ ಹೆಂಗೈತೆ ಅಂತ ನೋಡೋಣ. ಅವತ್ತಲ್ಲ ಏನು ಸ್ಟಿಕ್ಕರ್ ಅಂಟಿಸ್ಯಾರ ಅಂತ. ಹಾಂ ಗೊತ್ತಪ್ಪ. ಓಹ್ HSR ಅಂತ ಈ ಕಡೆ ಐತಿ ಇವ್ರದ್ದು. ಆಮೇಲೆ ಈ ಕಡೆ ರಾಯಲ್ ಎನ್ಫೀಲ್ಡ್ ಅಂತ ಐತಿ ಕಪ್ಪು ವೈಟ್ ಕಲರ್ದು. ಇದು ಇವ್ರ ಕಡೆಯಿಂದ ಅಂಡರ್ 350 5 lakhs ಯೂನಿಟ್ ಸೇಲ್ ಆಗಿತ್ತು. ನಮ್ಗೆ ಒಂದು ಗೆಸ್ಚರ್ ಮಾಡಿಬಿಟ್ಟು ಸೆಲೆಬ್ರೇಷನ್ ಮಾಡಿದ್ರು. ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದ್ದು ನಾನು ಆಯ್ತು. ಇನ್ನೇನಿಲ್ಲ, ಕೇಕ್ ತಿಂದು ಸ್ವಲ್ಪ ಜಾಗ ಖಾಲಿ ಮಾಡೋದು ಫಸ್ಟ್. ಎಲ್ಲ ನೋಡ್ಕೋಬೋದು. ಇದೆ ಶೋರೂಮು. ಇಲ್ಲೊಂದು ಅಂಡರ್ 350 ನಿಲ್ಸ್ಯಾರ. ಈ ಥರ ಸಿಗ್ನೇಚರ್ ಸೀಟ್ಸ್ ಇದ್ದಕ್ಕೆ ನಿಲ್ಸ್ಯಾರ. ಎಲ್ಲ ಗ್ಲೋವ್ಸ್ ಇದ್ದಾವೆ, ಹೆಲ್ಮೆಟ್ಸ್ ಇದ್ದಾವೆ ಎಲ್ಲ ಇಲ್ಲೇ. ಒಂದು ಸಲ ನೋಡ್ಕೊಂಡು ಹೋಗ್ರಿ ಹೋಗೋರು. ಅಲ್ಲೊಂದು ನಿಮ್ಗೊಂದು ಇಂಪಾರ್ಟೆಂಟ್ ಬೈಕ್ ಫಸ್ಟ್ ಏನು ತೋರಿಸಿದ್ನಲ್ಲ, GT 650 ಕೆಫೆ ರೇಸರ್, ಅದು ಈಗ ಪ್ರೀವಿಯಸ್ ಆಗಿರೋದು GT ಕಪ್ಪಲ್ಲಿ ವಿನ್ನರ್ ಅದು ಗಾಡಿ. ಅದೇ ಗಾಡಿನ ಇಲ್ಲಿ ಶೋಕೇಸ್ ಮಾಡಿದ್ದಾರೆ. ಆಮೇಲೆ ಮತ್ತೆ ನಿಮ್ಗೆ ತೋರಿಸ್ತಾನೆ ಹೋಗ್ಬೇಕಾ ಸರ್. ಕೇಕ್ ತಾನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಫಾರ್ ದಟ್. ಹಾಂ ಒಂದು ನಿಮಿಷ. ಜಕ್ಕೂರ್ದಾಗ ಒಂದು ರೇಸ್ ಆಗಿತ್ತಪ್ಪ GT ಕಪ್ ಅಂತಂದ್ರೆ, ಈಗ ರೀಸೆಂಟಾಗಿ ಆಗಿತ್ತು. ಆಗ ಅದು ಅಲ್ಲಿ ವಿನ್ನರ್ ಇದೇ ಗಾಡಿನ ವಿನ್ ಆಗಿದ್ದ. ಇವರು HSR ಅವ್ರು ತಂದು ಶೋಕೇಸ್ ಮಾಡಕ್ಕೆ ಇಲ್ಲಿ ಗಾಡಿನ. ಗಾಡಿ ಮಾತ್ರ ಮಸ್ತ್ ಆಗೈತೆ ಸರ್. ಎಷ್ಟು ನೋಡಿದ್ರೆ ಇದ್ರ ಮ್ಯಾಗಿನ ಕನ್ನ ತೆಗಿಯೋಕ್ಕಾಗೋದಿಲ್ಲ. ಭಾರಿ ಐತೆ ಮಾತ್ರ ಗಾಡಿ. ಎಕ್ಸಾಸ್ಟ್ಗಳು ಸಣ್ಣ ಎಕ್ಸಾಸ್ಟ್ಗಳು ಮಕ್ಕಳ ಏರಿಯಂಗೆ ಸೌಂಡ್ ಬರ್ತೈತೆ.